ನೋಡಿ, ರಾಕೇಶ್ ಜುಂಜುನ್ವಾಲಾನ ಭಾರತದ ವಾರನ್ ಬಫೆಟ್ ಅಂತ ಕರೀತಾರೆ. ವಾರನ್ ಬಫೆಟ್ ಬಂದು ವಿಶ್ವದ ನಂಬರ್ 1 ಷೇರು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ ಆಗಿದ್ರೆ. ಸೊ ಏನಂದ್ರೆ ಸರ್, ಸೀಯಿಂಗ್ ಇಸ್ ಬಿಲೀವಿಂಗ್. ನಮ್ಮ ಕಣ್ಣೆದುರಿಗೆ ಯಾರಾದ್ರೂ ಫ್ರಮ್ 0 to millionaire ಆಗಿದಾರ ಅಂದ್ರೆ ಐ ಥಿಂಕ್ ಇಟ್ಸ್ ರಾಕೇಶ್ ಜುಂಜುನ್ವಾಲಾ ಅವರು. ಸೊ 1985 ಅಲ್ಲಿ 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಅಂಡ್ ಮುಂದಿನ ವರ್ಷನೇ ಲಕ್ಷಾಧಿಪತಿ ಆಗ್ತಾರೆ. ಅಂಡ್ ವೆನ್ ಹಿ ಪಾಸ್ಡ್ ಅವೇ ಅವರು 438th ರಿಚೆಸ್ಟ್ ಪರ್ಸನ್ ಆಫ್ ದ ವರ್ಲ್ಡ್ ಆಗಿದ್ರು. ಐ ಥಿಂಕ್ ದಟ್ ಇಸ್ ಒನ್ ಲೈವ್ ಎಕ್ಸಾಂಪಲ್. ಅವರ ಲೈಫಿನ ಟೇಕ್ ಅವೇಸ್ ನ ನಮ್ಗೆ ಹೇಳೋದಿದ್ರೆ ಖಂಡಿತ. ನೋಡಿ, ರಾಕೇಶ್ ಜುಂಜುನ್ವಾಲಾನ ಭಾರತದ ವಾರನ್ ಬಫೆಟ್ ಅಂತ ಕರೀತಾರೆ. ವಾರನ್ ಬಫೆಟ್ ಬಂದು ವಿಶ್ವದ ನಂಬರ್ 1 ಷೇರು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ ಆಗಿದ್ರೆ ನಮ್ಮ ಭಾರತ ದೇಶದ ನಂಬರ್ 1 ಇನ್ವೆಸ್ಟರ್ ಖಂಡಿತವಾಗ್ಲೂ ರಾಕೇಶ್ ಜುಂಜುನ್ವಾಲಾ ಆಗ್ತಾರೆ. ರಾಕೇಶ್ ಜುಂಜುನ್ವಾಲಾನು ಕೂಡ ನಂತರ ಒಬ್ಬರು ಚಾರ್ಟೆಡ್ ಅಕೌಂಟೆಂಟ್. ಕೇವಲ 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಶುರು ಮಾಡಿದ ರಾಕೇಶ್ ಜುಂಜುನ್ವಾಲಾ ಅವರ 63 ಇಯರ್ಸ್ ಅಲ್ಲಿ ಅವರು ತೀರೋದಾಗ ಅವರ ಇಡೀ ಅಸೆಟ್ ಅನ್ನ ತಾವು ನೋಡೋದಾಯ್ತು ಅಂದ್ರೆ 1,00,000 ಕೋಟಿಗೂ ಜಾಸ್ತಿ ಇತ್ತು.